ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಈ ಬ್ಲೌಸ್ ಸಿಂಪಲ್ ಬ್ಯಾಕ್ ನೆಕ್ ಡಿಸೈನ್ ಇದೆ, ಆದರೂ ಸೂಪರಾಗಿದೆ. ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬನ್ನಿ. ಹಾಗೆ ಈ ಬ್ಲೌಸ್ ಬಂದು ಬಿಜಾಪುರದಿಂದ ಕೊಟ್ಟಿದ್ದರು. ಭಾಳ ದಿವಸ ಆಗಿತ್ತು, ಹೊಲಿಯೋಕ್ಕಾಗಿಲ್ಲ. ಇವತ್ತು ನಾನು ಇದ್ರ ವಿಡಿಯೋನ ಹಾಕಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೋಡಿ, ಹಾಗೆ ಚೆನ್ನಾಗಿ ಬಂದಿದ್ದರೆ ಕಮೆಂಟನ್ನು ಮಾಡಿ. ಈ ಬ್ಲೌಸಿನ ಅಗಲ ಬಂದು ಬ್ಲೌಸಿನ ಕೊಳ್ಳಿನ ಅಗಲ ಬಂದು 2 ಇಂಚು. ಇದ್ರ ಉದ್ದ ಬಂದು ಬ್ಲೌಸಿನ ಕೊಳ್ಳಿನ ಲೆಂತ್ ಬಂದು 8.5 ಇದೆ. ನಾನಿಲ್ಲಿ ರೆಡಿ ಬ್ಲೌಸ್ನ ಇಟ್ಕೊಂಡು ಮೆಜರ್ಮೆಂಟನ್ನು ತೆಗೆದುಕೊಳ್ತಾ ಇರೋದು. ಕೆಲವರಿಗೆ ರೆಡಿ ಬ್ಲೌಸ್ ಇಟ್ಕೊಂಡು ತೊಗೊಂಡಿದ್ರೆ ಬರುತ್ತೆ, ಕೆಲವರಿಗೆ ಇಲ್ಲ ಟೇಪಿಂಗ್ ಸಹ ಮೆಜರ್ಮೆಂಟ್ ತೊಗೊಂಡು ಹೊಲಿತಾರೆ. ನಾ ಎರಡೂ ರೀತಿಲಿ ಹೊಲಿತೀನಿ. ಯಾವಾಗಲೂ ಜಾಸ್ತಿ ನಾನು ಬ್ಲೌಸನ್ನು ಮೆಜರ್ಮೆಂಟಿಗೆ ತೊಗೊಂಡಿರೋದು. ಇಲ್ಲಿ ನೋಡಿ, ಈ ರೀತಿ ನಾ ಬ್ಯಾಕ್ ಅಷ್ಟೇ ಸಿಂಪಲ್ಲಾಗಿ ಪಾಟ್ ನೆಕ್ ಥರ ಕಟ್ಟನ್ನು ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಈ ರೀತಿ ಕಟ್ಟನ್ನು ಮಾಡಿಕೊಂಡೆ. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇದು ಅಸ್ತ್ರ ಇದೆ, ಅದು ಮೇನ್ ಫ್ಯಾಬ್ರಿಕ್ ಇದೆ. ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾನು ಇಲ್ಲಿ ಬ್ಯಾಕ್ ಕೆಳಗಿನ ಭಾಗಕ್ಕೆ ಒಂದು ಸ್ಟಿಚನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಕೊಳ್ಳೆ ಆ ಥರ ಇದೆ. ಇದೇ ರೀತಿ ಕೊಳ್ಳೆನ ಸೇಪಿ ಸಹ ಇಲ್ಲಿ ಹೊಲಿಗೆಯನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಹೊಲಿಗೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾನು ಈಗ ಕಟ್ಟನ್ನು ಮಾಡ್ತಾಯಿದ್ದೀನಿ. ಕೊಳ್ಳೆನ ಸೇಪಿನ ಪ್ರಕಾರ ಏನು ಹೊಲಿಗೆ ಅಸ್ತ್ರ ಬ್ಲೌಸನ್ನು ಇಟ್ಟು ಏನು ಸ್ಟಿಚನ್ನು ಹಾಕಿದ್ದೀನಿ ನೋಡಿ. ಈ ರೀತಿ ಕಟ್ಟನ್ನು ಮಾಡಿಕೊಂಡೆ. ಈ ಸಣ್ಣದಾಗಿ ಟಕ್ಸ್ ಕಟ್ಟನ್ನು ಹಚ್ತಾ ಇದ್ದೀನಿ. ಯಾಕಂದರೆ ನಮಗೆ ರೌಂಡ್ ಶೇಪ್ ಸರಿಯಾಗಿ ಬರುತ್ತೆ, ಇಲ್ಲಾಂದರೆ ಸರಿಯಾಗಿ ಬರೋಲ್ಲ, ಸರಿಯಾಗಿ ಫೋಲ್ಡಿಂಗ್ ಆಗೋಲ್ಲ. ಹಾಗಾಗಿ ಇಲ್ಲಿ ಟಕ್ಸನ್ನು ಹಚ್ಕೊಂಡು ನಾನು ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಔಟ್ಲೈನ್ ಯಾವ ರೀತಿ ಇದೆ ಆ ರೀತಿ, ಕೊಳ್ಳಿನ ಶೇಪಿನ ಔಟ್ಲೈನ್ ಯಾವ ರೀತಿ ಇದೆ ಆ ರೀತಿ ಮತ್ತೊಮ್ಮೆ ನಾನು ಇಲ್ಲಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ದಯವಿಟ್ಟು ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ರೀತಿ ನಾನು ಬ್ಲೌಸಿನ ಕೊಳ್ಳಿಗೆ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಕೆಳಗಿನ ಭಾಗಕ್ಕೆ ಸಹ ಇಲ್ಲಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ನಾನು ಇದು ಸುತ್ತಿನ ಭಾಗಕ್ಕೆಲ್ಲ ಔಟ್ಲೈನನ್ನು ಯಾಕಂದರೆ ಎಕ್ಸ್ಟ್ರಾ ಇರೋದಕ್ಕೆ ಕಟ್ ಮಾಡೋಕ್ಕೆ. ಬಟ್ಟೆ ಇರುತ್ತಲ್ಲ ಜಾಸ್ತಿ ತೊಗೊಂಡಿರ್ತೀವಿ, ಇಲ್ಲ ಹಾಗೆ ಹೊಲಿದರೆ ಆ ಕಡೆ ಈ ಕಡೆ ಕಲ್ಲಾಡೋ ಚಾನ್ಸ್ ಇರುತ್ತೆ. ಹೀಗಾಗಿ ಔಟ್ಲೈನಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಅದು ಫರ್ದರೆಲ್ಲ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಹಾಗಾಗಿ ಔಟ್ಲೈನಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡೆ. ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಕೊಂಡೆ ಎಲ್ಲ ಫ್ರೆಂಡ್ಸ್. ಈಗ ನಾನಿಲ್ಲಿ ಸೆಂಟ್ರಕ್ಕೆ ಟಕ್ಸ್ ಪಾಯಿಂಟನ್ನು ಹಾಕ್ತಾಯಿದ್ದೀನಿ. ಇದು
ಉದ್ದ ಬಂದು ಸೆಂಟ್ರ್ ಟಕ್ಸಿನ ಪಾಯಿಂಟ್ ಬಂದು 3.5 ಇದೆ. ನನಗೆ ಮಿನಿಮಮ್ ಡೈಲಿ ಸ್ಟಿಚ್ ಮಾಡೋದರಿಂದ, ಇಲ್ಲ ಅಂದರೆ ಯಾರಿಗೆ ಅಂದರೆ ಸ್ಟಿಚಿಂಗಿಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಅವರು ಟೇಪಿನ ಸಹಾಯ ತೊಗೊಳ್ಬೋದು, ಇಲ್ಲ ಅಂದರೆ ನಡೆಯುತ್ತೆ. ಇಲ್ಲಿ ನೋಡಿ ಈ ರೀತಿ ಬಂತು. ಈಗ ನಾನು ಇದಕ್ಕೆ ಬೇರೆ ಬಟ್ಟೆನ, ಇದೇ ಬ್ಲೌಸಿನ ಬಟ್ಟೆನ ತೊಗೊಂಡು ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಾ ಇರೋದು, ಕೊಳ್ಳಿಗೆ ಬಂದು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ. ಈ ರೀತಿಯನ್ನು ಲೇಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ರೌಂಡಾಗಿ ಪೂರ್ತಿ ನೆಕ್ಕಿಗೆ ಲೇಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ದಾರಾನ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಸರಿಯಾಗಿ ಕಂಟಿನ್ಯೂ ಕಟ್ ಆಗ್ತಾಯಿಲ್ಲ. ಈ ರೀತಿ ಲೇಸನ್ನು ಅಟ್ಯಾಚ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಬಂತು. ಇದನ್ನು ನಾನು ಬಟ್ಟೆಯನ್ನು ತೊಗೊಂಡಿದ್ದೆ, ಇದೇ ಬ್ಲೌಸಿನ ಎಕ್ಸ್ಟ್ರಾ ಇದೆ. ಇದು ಬಟ್ಟೆನ ಡಿಸೈನಿಗೆ ಅಂತೇಳಿ ತೆಗೆದಿಟ್ಟಿರೋದು. ಈ ಬ್ಲೌಸಿನ ಬಟ್ಟೆ ಅಗಲ ಬಂದು 9 ಇದೆ ಫ್ರೆಂಡ್ಸ್. 9 ಇರೋದರಿಂದ ನಾನು ಫೋಲ್ಡ್ ಮಾಡಿಕೊಂಡು 4.5 ಈ ಫೋಲ್ಡ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕಟ್ಟನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಕಟ್ಟನ್ನು ಆಯಿತು. ಈಗ ಇದು ನೆಕ್ಸ್ಟ್ ಬಂದು ಮತ್ತೆ ನಮಗೆ ಓಪನ್ ಸೈಡ್ ಅಂದರೆ ಸೀದಾ ಯಾವ ಸೈಡಿಗೆ ಅದು ಒಳಗಡೆ ಕ್ಲೋಸ್ ಮಾಡಿ ಮತ್ತೆ 2 ಬದಿಯನ್ನು ಹಿಡಿದು ಈ ರೀತಿ ಹಾಕೊಳ್ತಾ ಇದ್ದೀನಿ. ಪೈಪಿಂಗ್ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಇದು ಡಿಸೈನಿಗೆ. ಇದು ನೋಡಿ ಈ ರೀತಿ ಬಂತು. ಈಗ ಇದನ್ನು ಫೋಲ್ಡ್ ಮಾಡ್ಕೊತಿದ್ದೀನಿ. ಫೋಲ್ಡ್ ಮಾಡ್ಕೊಂಡ ನಂತರ ಮತ್ತೆ ನೋಡಿ ಫೋಲ್ಡ್ ಮಾಡ್ಕೊಂಡ ನಂತರ ನಾನು ಯಾವ ರೀತಿ ಡಿಸೈನನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಫೋಲ್ಡನ್ನು ಮಾಡ್ಕೋತಾ ಇದ್ದೇನೆ. ಈ ರೀತಿಯಾಗಿ ಫೋಲ್ಡನ್ನು ಮಾಡ್ಕೋತಾ ಇದ್ದೇನೆ. ನೋಡಿ ಈಗ ಫುಲ್ ಆಗಿದೆ, ರೆಡಿ ಆಯಿತು. ಇದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸರಿಯಾಗಿ ಕೊಡುತ್ತೆ. ಇಲ್ಲಾಂದರೆ ಈಗ ಕೈ ಮುಖಾಂತರ ಮಾಡಿ ನಾನಿಲ್ಲಿ ಮಷೀನಿಗೆ ಪ್ರೆಸ್ಸನ್ನು ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಈಗ ನಾವು ಚಿಕ್ಕದಾಗಿ ಪ್ಲೇಟನ್ನು ಮಾಡ್ಕೋತಾ ಹೋಗಬೇಕಾಗತ್ತೆ. ಪ್ಲೇಟ್ ಮಾಡಿದಾಗ ಡಿಸೈನ್ ಸರಿ ಬರುತ್ತೆ. ಇದು ಮಾಡಿ ಈ ರೀತಿಯಾಗಿ ನಾನು ಪ್ಲೇಟನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ನಾನು ಪ್ಲೇಟನ್ನು ಪೂರ್ತಿ ಬಟ್ಟೆ ಎಷ್ಟಿದೆ ಅಲ್ವಾ ಅಷ್ಟು ಪೂರ್ತಿಯಾಗಿ ನಾನು ಪ್ಲೇಟನ್ನು ಮಾಡ್ತಾಯಿದ್ದೀನಿ. ಮಾಡಿ ಯಾವ ರೀತಿ ಬರ್ತಾಯಿದೆ ಪ್ಲೇಟ್ ಅಂಥೇಳಿ. ನಾನು ಸ್ಟಿಚಿಂಗ್ ಮಾಡಿರೋದು ಸ್ಲೋ ವಿಡಿಯೋಸು ಸ್ಲೋ ಆಗಿದೆ.
ಸ್ಪೀಡಾಗಿ ಆಗಿಲ್ಲ, ವಿಡಿಯೋ ಸ್ಲೋ ಆಗಿದೆ. ಇಲ್ಲಿ ನೋಡಿ ಈ ರೀತಿಯಾಗಿ ಅದನ್ನು ನಾನು ಇದನ್ನು ಮಾಡಿದ್ದೆ ನೆರಿಗೆಯನ್ನು. ಈಗ ನಾನು ಈ ಬ್ಲೌಸ್ ಮೇಲೆ ಇಟ್ಟು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕಂತೇಳಿ ಈ ರೀತಿಯಾಗಿ ಅಟ್ಯಾಚನ್ನು ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ರೀತಿ ಅಟ್ಯಾಚನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಬಟ್ಟೆನ ಉಳಿದಿರೋದನ್ನ ಕಟ್ಟನ್ನು ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಅದಷ್ಟು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ನಾನು ವಿಡಿಯೋ ಇಷ್ಟ ಆಗಿದೆ ಅವ್ರು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರೆಲ್ಲ ಸ್ಟಿಚಿಂಗನ್ನು ಕಲಿತಾ ಇದ್ದಾರೆ ಅವರಿಗೆ ಇಂಥ ಸಿಂಪಲ್ಲಾಗಿರೋ ಡಿಸೈನ್ನ ಶೇರ್ ಮಾಡಿ, ಅವರು ಸಹ ಕಲಿಬೋದು. ಈ ರೀತಿಯಾಗಿ ಮತ್ತೆ ಈ ಬದಿಯಲ್ಲಿ ಒಂದು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ನಮ್ಮ ಬ್ಲೌಸ್ ಡಿಸೈನ್ ಏನಿದೆ ಅಲ್ವ, ಲೇಸಿನಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಈ ರೀತಿಯಾಗಿ ನಾನು ಈ ಬದಿಯಿಂದ ಈ ಬದಿ ಪೂರ್ತಿ ರೌಂಡ್ ಶೇಪ್ ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಅಟ್ಯಾಚ್ ಆಗ್ತಿದ್ದು ಲೇಸನ್ನು ಇದಕ್ಕೆ ಇನ್ನೂ ಸ್ಟಿಚನ್ನು ಹಾಕ್ಕೊಂಡ್ಬರ್ತಾಯಿದ್ದೀನಿ. ಈ ಬದಿ ಇನ್ನೂ ಸ್ಟಿಚನ್ನು ಹಾಕ್ಕೊಂಡೆ. ಈಗ ಇದಕ್ಕೆ ಮತ್ತೆ ಒಂದು ನಾವೇನು ಪೈಪಿಂಗ್ ಥ್ರೆಡ್ ಪೈಪಿಂಗ್ ಬಳಸ್ತೇವಲ್ವ, ಕಟ್ಟಕ್ಕೆ ಈ ಕಸಿ ಕಟ್ಟಕ್ಕೆ ಏನು ಪೈಪಿಂಗನ್ನು ಬಳಸ್ತೇವೆ ಲಟ್ಕನಿಗೆ, ಅದು ತಗೊಂಡು ನಾನಿಲ್ಲಿ ಸೆಂಟ್ರಿಗೆ ಹಾಕ್ತಾಯಿದ್ದೇನೆ. ಸೆಂಟ್ರಿಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಸ್ಟಿಚ್ ಚಿಕ್ಕದಾಗಿರ್ಬೇಕು. ಇದು ಥ್ರೆಡ್ಡು ದಪ್ಪ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಇಲ್ಲ ನನ್ನ ಹತ್ರ ಚಿಕ್ಕದಿದೆ, ದಪ್ಪ ಇದೆ, ಹಾಗಾಗಿ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ದಪ್ಪ ಇದ್ದರೆ ಸ್ಟಿಚ್ಚನ್ನು ಮಾಡಬೇಡಿ. ಲೇಸನ್ನು ಸಣ್ಣ ಲೇಸನ್ನು ತಗೊಂಡು ಸ್ಟಿಚ್ಚನ್ನು ಮಾಡಿ ಈ ರೀತಿಯಾಗಿ ಲೇಸನ್ನು ಅಟ್ಯಾಚ್ ಮಾಡಿದೆ. ಇದಕ್ಕೆ ನಾನು ಸಿಂಪಲ್ಲಾಗಿರೋ ಮಾಡಿದ್ದೀನಿ, ಅದು ಅಟ್ಯಾಚನ್ನು ಮಾಡ್ತೀನಿ. ನೋಡಿ ಈ ಥರ ಇದೆ ಸಿಂಪಲ್. ಈಗ ನಾವು ಇದರ ಅಂದಾಜಿಗೆ 2.5 ಅಥವಾ 3 ಅದಕ್ಕಿಂತ ಮೇಲೆ ಹಾಕಿದರೆ ನಾವು ಬ್ಲೌಸ್ ಮೇಲೆ ಕುತ್ತಿಗೆ ಹತ್ರ ಹಿಂಗೆ ತಟ್ಟದಾಗ ಆಗುತ್ತೆ ಕಸಿಯನ್ನು. ಹಾಗಾಗಿ ಅವರು 2.5 3 ಜಾಸ್ತಿ ಮಿನಿಮಮ್ 3 2.5 ಈ ರೀತಿಯಾಗಿ ಅಟ್ಯಾಚನ್ನು ಮಾಡ್ತಾಯಿದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಯಾರ್ಯಾರಿಗೆಲ್ಲ ಬ್ಲೌಸ್ ಡಿಸೈನ್ ಇಷ್ಟ ಆಗಿದೆ ಅವ್ರು ದಯವಿಟ್ಟು ಲೈಕು ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ ಈ ರೀತಿ ಬಂದಿದೆ ಬ್ಲೌಸು. ಸಿಂಪಲ್ ಆದರೂ ಸೂಪರಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡಿದರೆ ದಯವಿಟ್ಟು ಅವರಿಗೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ.